ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ. ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ. ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ಹೌದು ನನ್ನ ಪ್ರೀತಿಯ ದೇವಜನರೇ, ಎಲ್ಲರಿಗೂ ಶುಭ ಮುಂಜಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತೆ ದೇವರು ಮಾರ್ಪಡದ ದೇವರು ಆತನಾಗಿದ್ದಾನೆ. ಆಮೆನ್. ನಾನು ದೇವರ ಕುರಿತಾಗಿ, ಆತನ ಒಳ್ಳೆಯ ಗುಣಗಳ ಕುರಿತಾಗಿ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾವು ಅನೇಕ ಜನರ ಬಳಿಯಲ್ಲಿ ನಾವು ಮಾತನಾಡುವಾಗ ಕೆಲವು ಸಮಯದಲ್ಲಿ ನಗುತ್ತಾ ಮಾತನಾಡುವವರು ಒಂದು ಸಮಯಕ್ಕೆ ಅವರು ಮಾತನಾಡುವುದಕ್ಕೆ ಬಯಸದ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡ್ತಾರೆ. ಕೆಲವೊಂದು ಸಮಯದಲ್ಲಿ ಖುಷಿಯಾಗಿ ಮಾತನಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಸಿಟ್ಟಿನಿಂದ ಮಾತನಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಅಯ್ಯೋ ಮಾತಾಡ್ತಲೇ ಇರಬೇಕು ಅನಿಸ್ತದೆ, ಕೆಲವೊಂದು ಸಮಯದಲ್ಲಿ ಯಾಕಪ್ಪ ಮಾತಾಡಕ್ಕೆ ಹೋದ್ನು ಅನಿಸ್ತದೆ. ಯಾಕಂದರೆ ಮನುಷ್ಯನ ಗುಣವೇ ಕೆಲವು ಸಮಯದಲ್ಲಿ ಇದ್ದ ಹಾಗೆ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ ಅಲ್ವಾ. ಆದರೆ ದೇವರು ಮಾರ್ಪಡದ ದೇವರು. ನಮ್ಮ ದೇವರು ಈ ನೆವರ್ ಗೋಸ್ ಇನ್ ಎ ಬ್ಯಾಡ್ ಮೂಡ್. ಯಾವಾಗಲೂ ಕೂಡ ಆತನು ನಕಾರಾತ್ಮಕವಾಗಿ ಅಥವಾ ಆತನು ದುಃಖದಲ್ಲಿ ಅಥವಾ ಕೋಪದಲ್ಲಿ ಇರುವಂಥ ಪ್ರಸಂಗವೇ ಇಲ್ಲ. ಯಾವಾಗಲೂ ಕೂಡ ನಗುಮುಖದಿಂದಲೇ, ನೀವು ಏನೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಗುಮುಖದಿಂದ, ಆ ನಗುವೇ ನಮ್ಮನ್ನು ಗುಣಪಡಿಸುವಂಥ ರೀತಿಯಲ್ಲಿ ದೇವರು ನಮ್ಮ ಸಂಗಡ ಇರ್ತಾರೆ. ಕರ್ತನ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ದುಂದುಗಾರನ ಮಗನು ಆತನು ತನ್ನ ತಂದೆಯಿಂದ ದೂರ ಹೋಗಿ, ಒಳ್ಳೆ ತಂದೆ, ಪ್ರೀತಿಸುವ ತಂದೆ ಎಲ್ಲನ ಬಿಟ್ಟು ತನ್ನ ಸ್ನೇಹಿತನೊಂದಿಗೆ ದೂರ ಹೋಗಿ ಎಲ್ಲವನ್ನ ಕಳ್ಕೊಂಡು ಒಂದು ದಿನ ಹಂದಿಯನ್ನ ಕಾಯ್ತಾ, ಹಂದಿಯು ತಿನ್ನುವಂಥ ಆ ಒಂದು ಆಹಾರವನ್ನ ತಿಂತ ತನ್ನ ತಂದೆಯ ಮನೆಯನ್ನ ಯೋಚನೆ ಮಾಡ್ಕೊತಾನೆ. ಆತನ ಅನ್ಕೋತಾನೆ, ನನ್ನ ತಂದೆ ಮನೆಯಲ್ಲಿ ಎಷ್ಟು ಜನ ಕೆಲಸದವರು ಎಷ್ಟು ಚಂದ ಬಟ್ಟೆಯನ್ನು ಹಾಕ್ಕೊಂಡು ಎಷ್ಟು ಒಳ್ಳೆ ರೀತಿಯಲ್ಲಿ ಇರಬೇಕಾದ್ರೆ ನಾನು ಮಾತ್ರ ಯಾಕೆ ಈ ಗತಿಯಲ್ಲಿದ್ದೇನೆಂಬುದಾಗಿ. ಆಗ ಆತನು ತಿರುಗಿ ಬರಬೇಕಾದ್ರೆ ಆತನ ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ತಂದೆ ಹೆಂಗ್ ಸ್ವೀಕರಿಸ್ತಾರೋ, ಅಯ್ಯೋ ನನ್ನ ತಂದೆ ಬಂದಿದ್ದೆ ಸರಿಯಾಗಿ ಕಪಾಳಕ್ಕೆ ಹೊಡೆದ್ಬಿಡ್ತಾರೋ, ನನ್ನ ತಂದೆ ಎಲ್ಲ ಸೇವಕರ ಮುಂದೆ ನನ್ನನ್ನು ದೂಷಿಸ್ತಾರೋ, ಅಥವಾ ನನ್ನ ತಂದೆ ಯಾವತ್ತಿಗೂ ನನ್ನ ಕಣ್ಮುಂದೆ ಬರಬೇಡ ಎಂಬುದಾಗಿ ಹೇಳಿ ನನ್ನನ್ನು ತಳ್ಳಿಬಿಡ್ತಾರೋ. ಅದಕ್ಕೋಸ್ಕರ ಆತನು ಏನನ್ನೆಲ್ಲ ಯೋಚನೆ ಮಾಡ್ಕೊಂಬರ್ತಾನೆ. ಈ ರೀತಿಯಾಗಿ ನಾನು ಕೇಳಬೇಕು, ತಂದೆಯೇ ನಾನು ನಿನ್ನ ವಿರುದ್ಧವಾಗಿ, ಪರಲೋಕದ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾ ಯೋಗ್ಯನಲ್ಲ, ನನ್ನನ್ನು ಕ್ಷಮಿಸ್ಬಿಡು ಎಂಬುದಾಗಿ ಆತನು ಯೋಚನೆ ಮಾಡ್ಕೊಂಡು ಬಂದರೆ, ಆತನು ಬರುವ ದೂರದಿಂದ ಬರುವಾಗಲೇ ಆತನನ್ನು ಕಂಡು ಆ ತಂದೆ ಓಡೋಡಿ ಬಂದು ಅಪ್ಕೊಂಡು ಮುದ್ದಿಟ್ಟನು. ಆತನ ಬಾಯಿಯಲ್ಲಿ ಮಾತೇ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ತಂದೆ ಮಾರ್ಪಡದ ತಂದೆ. ಯಾವ ರೀತಿಯಲ್ಲಿ ಆತನು ನಿಮ್ಮನ್ನು ಪ್ರೀತಿಯಿಂದ ಕರೆದನೋ, ರಕ್ಷಣೆಯಲ್ಲಿ ತಂದನೋ, ಇಂದಿಗೂ ಮಾತ್ರವಲ್ಲ ಕಡೆಯವರೆಗೂ ಕೂಡ ಆತನು ನಮಗೆ ಮಾರ್ಪಡದ ದೇವರಾತನಾಗಿದ್ದಾನೆ. ಆತನು ಸಂತೋಷವನ್ನು ಕೊಡುವುದಕ್ಕೆ ಬಯಸ್ತಾನೆ ಹೊರತು ಆತನು ಯಾವ ಕಾರಣಕ್ಕೂ ನಮ್ಮ ಕಣ್ಣೀರನ್ನು ನೋಡಿ ಸಂತೋಷ ಪಡುವ ದೇವರಾತನಲ್ಲ. ಪ್ರಿಯರೇ, ಈ ದಿನ ದೇವರಿಂದ ನಾನು ತುಂಬ ದೂರ ಹೋಗ್ಬಿಟ್ಟಿದ್ದೇನೆ, ನಾನು ಹೇಗೆ ತಿರುಗಿ ಹೋಗಲಿ, ನಾನು ದೇವರಿಗೆ ದ್ರೋಹ ಮಾಡಿದ್ದೇನೆ, ದೇವರಿಗೆ ಪಾಪ ಮಾಡಿಬಿಟ್ಟಿದ್ದೇನೆ, ನನಗೆ ಮುಖನೇ ಇಲ್ಲ, ದೇವರು ನನ್ನ ಸೇರಿಸ್ಕೊಳ್ತಾರ, ನಾನು ಮೊದಲನೇ ಪ್ರೀತಿಯನ್ನು ಮತ್ತೆ ಅನುಭವಿಸೋದಕ್ಕೆ ಸಾಧ್ಯನಾ ಎಂಬುದಾಗಿ ಹೊರಗೆ ದೂರವೇ ನಿಂತಿರುವಂಥ ದೇವರ ಮಗುವೆ, ಈ ಒಂದು ದಿನ ಕರ್ತನ ನಾಮದಲ್ಲಿ ಹೇಳ್ತೇನೆ, ನಿನ್ನ ತಂದೆ ಮಾರ್ಪಟ್ಟಿಲ್ಲ, ತಿರುಗಿ ಓಡಿ ಹೋಗು. ತಂದೆಯು ನಿನಗಾಗಿ ಕಾಯ್ತಾ ಇದ್ದಾನೆ, ತಂದೆಯು ನಿನ್ನ ಒಂದು ಪ್ರೀತಿಗೋಸ್ಕರ ತವಕದಿಂದಿದ್ದಾರೆ. ನೀವು ಓಡಿ ಹೋಗು. ಆತನು ನಿನ್ನನ್ನು ಮತ್ತೆ ಸೇರಿಸಿಕೊಂಡು ನೀ ಕಳೆದುಕೊಂಡಂಥ ಎಲ್ಲವನ್ನ ಎರಡರಷ್ಟು ಕೊಟ್ಟು ನಿನ್ನನ್ನು ಘನಪಡಿಸುವಂಥ ತಂದೆ ಆತನಾಗಿದ್ದಾನೆ. ಒಂದು ದೊಡ್ಡ ಔತಣವನ್ನೇ ಸಿದ್ಧಪಡಿಸಿ ದೊಡ್ಡ ಒಂದು ಹಬ್ಬವನ್ನೇ ಮಾಡಲು ನಿನಗೋಸ್ಕರ ಆತನ ಕಾಯುತ್ತರದಿಂದ ಇದ್ದಾರೆ. ಈ ದಿನ ಒಂದು ನಿರ್ಧಾರ ಮಾಡಿರಿ, ಅಪ್ಪ ನಾ ತಿರುಗಿ ನಿನ್ನ ಬಳಿಯಲ್ಲಿ ಬರ್ತೇನೆ, ಅಪ್ಪ ನಿನ್ನ ನನ್ನ ತಳ್ಳದ ದೇವರ ವಾಕ್ಯ ಹೇಳುವಂತೆ, ತಾಯಿ ನಿನ್ನ ಮರೆತರು ಆತನು ನಿನ್ನನ್ನು ಮರೆಯುವುದಿಲ್ಲ, ಯಾರು ನಿನ್ನನ್ನು ಕೈಬಿಟ್ಟು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತುರಿಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ವಾಗ್ದಾನಕ್ಕೆ ನಂಬಿಗಸ್ತನು. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ನಿನ್ನಲ್ಲಿರುವ ಸಾವಿರಾರು ಗುಣಗಳಲ್ಲಿ ಮೇಲಾದ ಒಂದು ಗುಣ, ಅದು ನೀವು ಮಾರ್ಪಡದ ದೇವರು. ಯಾರೇ ಮಾರ್ಪಟ್ಟರು ಅಪ್ಪ, ನಮ್ಮ ಸ್ವಂತ, ನಮ್ಮ ಬಂಧ,
ನಮ್ಮಲ್ಲಿ ಇರುವಂಥ ಸ್ನೇಹಿತರು ಎಲ್ಲರೂ ಮಾರ್ಪಟ್ಟರು. ನೀವು ಮಾರ್ಪಡದ ದೇವರು ಯೇಸುವೆ. ಈ ದಿನ ಯಾರೆಲ್ಲ ಮನಸ್ಸು ಕುಗ್ಗಿಸಲ್ಪಟ್ಟು ದುಃಖದಲ್ಲಿ ಕಣ್ಣೀರಿನಲ್ಲಿ ನಿನ್ನ ಬಳಿಯಲ್ಲಿ ಯಾವ ರೀತಿಯಲ್ಲಿ ತಿರುಗಿ ಬರಲಿ, ಯಾವ ಒಂದು ಮುಖದಿಂದ ಆತನನ್ನು ನಾನು ದರ್ಶಿಸಲಿ, ಯಾವ ಬಾಯಿಂದ ನಾನು ಆತನ ಬಳಿಯಲ್ಲಿ ಪ್ರೀತಿಯಿಂದ ಮಾತನಾಡಲಿ ಎಂಬುದಾಗಿ ಚಿಂತಿಸ್ತಿರುವಂಥ ಪ್ರತಿಯೊಂದು ಮಕ್ಕಳ ಮೇಲೆಯೂ ನಿನ್ನ ಬಲವಾದ ಕರವಿಳಿದು ಬರಲಿ. ನೀ ಮಾರ್ಪಡದ ದೇವರು, ನೀ ಅಪ್ಪಿಕೊಳ್ಳೋ ದೇವರು, ನೀವು ಮುದ್ದಿಡುವಂಥ ದೇವರು ಅಪ್ಪ. ಎಲ್ಲರ ಭಾರವನ್ನು ಅಪ್ಪ ನೀವು ಹೊತ್ತುಕೊಳ್ಳುವಂಥ ದೇವರು ಎಂಬುದಾಗಿ ನಾವು ಅರಿತಿದ್ದೇವೆ. ಆ ವ್ಯಕ್ತಿಯು, ಆ ಮಗನು ಕೊಳಚೆ ಬಟ್ಟೆಯಲ್ಲಿ ಅಪ್ಪ ಆತನು ಎಷ್ಟೋ ಅಶುದ್ಧವಾಗಿ ಬಂದು ನಿಂತರು, ನೀ ಅಪ್ಪಿಕೊಂಡು ಮುದ್ದಿಟ್ಟಿಯಲ್ಲ ಆತನು. ಅದು ಅವನ ದರಿದ್ರನೆಂಬುದಾಗಿ ನೀನು ನೆನೆಸಲಿಲ್ಲವಲ್ಲ. ನೀವು ಹಾಗೇ ಕೂಡ ಮಾರ್ಪಡದ ದೇವರು, ನೀವು ನಮ್ಮನ್ನು ಪ್ರೀತಿಸ್ತೀರ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಪರಲೋಕ ದೇವರ ಪ್ರೀತಿಯನ್ನು ಅನುಭವಿಸಲಿ. ಆ ಪ್ರೀತಿ ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಕರ್ತನು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಮತ್ತೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೇನೆ. ಶಾಲೋಮ್.